ನೋಡಿ ಸೋರೆಕಾಯಿ ಗಟ್ಟಿ ಪಪ್ಪು ತವೆ ತುಂಬ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಅನ್ನ ನೋಡಿ ಇಳಿಸಿದ ತಕ್ಷಣ ಬಡಿಸ್ಕೊಂಡು ಬಿಸಿ ಬಿಸಿ ಪಪ್ಪು ಹಾಕ್ಕೊಂಡು ಸ್ವಲ್ಪ ತುಪ್ಪ ಹಾಕ್ಕೊಂಡು ಕಲಿಸ್ಬಿಟ್ಟು ಬಾಯಿಗಿಟ್ರೆ ಬಾಯೆಲ್ಲ ಸ್ಪ್ರೆಡ್ ಆಗುತ್ತೆ. ಆ ರುಚಿ ಆಸ್ವಾದಿಸ್ಬೇಕು ನೋಡಿ, ಅಷ್ಟು ಚೆನ್ನಾಗಿರುತ್ತೆ. ಬೇಳೆ ಎಷ್ಟು ಸ್ವಲ್ಪ ಮಾಮೂಲಿಗಿಂತ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ತೊಳೆದು ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ಆಮೇಲೆ ಕೂಡ ಹಾಕ್ಕೋಬೋದು ಅರಿಶಿನ. ಇದು ನೋಡಿ ಸೋರೆಕಾಯಿ ಕಟ್ ಮಾಡಿ ಇಟ್ಟಿದ್ದೀನಿ. ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಹಸಿಮೆಣ್ಸಿನ್ಕಾಯಿ ಇವಿಷ್ಟನ್ನೂ ಇದರಲ್ಲಿ ಹಾಕ್ಕೊಂಬಿಡ್ಬೇಕು ನೋಡಿ, ತುಂಬ ರುಚಿಯಾಗಿರುತ್ತೆ. ಅದು ಇದಕ್ಕೊಂದು ಧನಿಯಾ ಪುಡಿ ಹಾಕ್ತೀವಿ ನಾವು. ಕೆಲವರು ಪಪ್ಪುಗೆ ಹಾಕೋದಿಲ್ಲ, ಆದರೆ ನಮ್ಗೆ ಅಭ್ಯಾಸ. ಈ ಧನಿಯಾ ಪುಡಿದು ವೀಡಿಯೋ ಮಾಡಿದ್ದೀನಿ, ನಿಮಗೆ ತೋರಿಸ್ತೀನಿ. ತುಂಬಾ ಚೆನ್ನಾಗಿರುತ್ತೆ. ಬಾತುಗಳಿಗೆ ಹಾಕ್ಕೋಬೋದು, ಟೊಮೊಟೊ ಬಾತು, ಆಮೇಲೆ ಕೆಲವು ಎಲ್ಲ ರೈಸ್ ಬಾತುಗಳಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ನೋಡಿ ಎಲ್ಲ ಹಾಕ್ಬಿಟ್ಟು ಕಟ್ ಮಾಡಿರೋ ಹುಣಸೆ ಹಣ್ಣು ಸ್ವಲ್ಪ ತೊಳೆದ್ಬಿಟ್ಟು ಹಾಕ್ಬಿಡಿ. ಮತ್ತು ಎಣ್ಣೆ ಒಂದು ಸ್ಪೂನು, ಅರಿಶಿನ ಸ್ವಲ್ಪ ಹಾಕ್ಬಿಟ್ಟು ಕುಕ್ಕರ್ ಮುಚ್ಚಿ ಒಂದು 3 ವಿಸಿಲ್ ಹಾಕ್ಸ್ಕೊಳ್ಳಿ. ಬಾಣಲೆ ಇಟ್ಬಿಟ್ಟು ಎಣ್ಣೆ, ಸಾಸಿವೆ, ಜೀರಿಗೆ ಸ್ವಲ್ಪ ಹಾಕ್ಕೋಬೇಕು. ಇವಿಷ್ಟು ಚಿಟ್ಪಟ ಆದಮೇಲೆ ಕರಿಬೇವು ಹಾಕ್ಕೊಂಡು, ಕರಿಬೇವು ಕಪ್ಪಗೆ ಮಾಡಿಬಿಡಿ. ಬೇಗ ಹಾಕಿದರೆ ಕಪ್ಪಗಾಗಿಬಿಡುತ್ತೆ, ಅಷ್ಟು ರುಚಿ ಅನಿಸಲ್ಲ. ಈಗ ಗ್ರೀನ್ ಕಾಣಿಸ್ತಾ ಇದ್ದರೆ ಚೆನ್ನಾಗಿರುತ್ತೆ. ಹಿಂಗೂ ಒಂಚೂರು ಜಾಸ್ತಿನೇ ಹಾಕಿ, ಸಖತ್ ಟೇಸ್ಟ್ ಕೊಡುತ್ತೆ ಪಪ್ಪುಗಳಿಗೆಲ್ಲ. ನೋಡಿ ಬೇಯಿಸ್ಕೊಂಡು ಎಷ್ಟು ಚೆನ್ನಾಗಿ ಬೆಂದೋಗಿದೆಯೋ. ಬೇಯಿಸ್ಕೊಂಡಿರೋದೆಲ್ಲ ಇದರಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಸ್ವಲ್ಪ ಬೆಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಇದು ಚೆನ್ನಾಗಿ ಕುದೀತಾ ಇರಬೇಕು. ಇವಾಗ ಇದಕ್ಕೆ ಧನಿಯಾ ಪುಡಿ ಹೇಳಿದಲ್ವ, ಧನಿಯಾ ಪುಡಿ ಹಾಕ್ಕೋಬೇಕು ನೋಡಿ. ಇದಕ್ಕೆ 1-2 ಸ್ಪೂನೇ ಹಾಕಿ. ನಾವು 3ನಲ್ಲಿ 4 ಜನಕ್ಕೆ ಮಾಡಿದ್ರೂ 2 ಸ್ಪೂನ್ ಹಾಕ್ತೀನಿ. ಅದೆಷ್ಟು ರುಚಿ ಕೊಡುತ್ತೆ ಗೊತ್ತಾ. ಈ ಕುಕ್ಕರ್ಗೆ ಇದೆಲ್ಲ ಬಗ್ಗಿಸ್ತೀವಲ್ವ, ಅದಕ್ಕೂ ಸ್ವಲ್ಪ ನೀರು ಹಾಕ್ಕೊಂಡು ಹಾಕಿ. ಈ ಧನಿಯಾ ಪುಡಿ ಎಲ್ಲ ಹಾಕ್ಬಿಟ್ಟು 2 ಸ್ಪೂನ್ ಹಾಕಿದೆ ನೋಡಿ. ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಅರಿಶಿನ ಇನ್ನು ಸ್ವಲ್ಪ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಕಲರ್ ಕಮ್ಮಿ ಅನಿಸುತ್ತಲ್ಲ. ಕಟ್ ಮಾಡಿರೋ ಕೊತ್ತಂಬರಿ ಆವಾಗ ಹಾಕಿಲ್ಲ ಕುಕ್ಕರ್ಗೆ, ಇವಾಗ ಹಾಕ್ಕೊತಾ ಇದ್ದೀನಿ. ಒಂದು ಅರ್ಧ ಲೋಟ ನೀರು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸಿ. ಈ ಧನಿಯಾ ಪುಡಿ ಇದೆಲ್ಲ ಇಟ್ಕೊಳ್ಳುತ್ತೆ ಒಳಗಳಿಗೆ. ಉಪ್ಪು, ಹುಳಿ, ಬೆಲ್ಲ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಚೆನ್ನಾಗಿ ಕುದಿಸ್ಬಿಟ್ಟು ಒಂದು ಇಡೀ ಫ್ರೆಶ್ಶಾಗಿ ತುರಿದು ಕಾಯಿ ತುರಿ ಹಾಕಬೇಕು. ಇಷ್ಟ ಇರೋರು ಹಾಕ್ಕೊಳ್ಳಿ, ಇಲ್ಲ ಹಾಕ್ತಿದ್ರೂ ಚೆನ್ನಾಗಿರುತ್ತೆ. ನಮ್ಗೆ ಹಾಕಿ ಅಭ್ಯಾಸ. ಈ ಥರ ಸೆಂಟ್ರಿಗೆ ಕುದಿಬೇಕು ನೋಡಿ. ಏನು ನೋಡೋಷ್ಟು ಇರಲ್ಲ ಈ ಥರ ಸೆಂಟ್ರಿಗೆ ಕುದಿದ್ರೆ. ಇದು ನಮ್ಮ ಅಜ್ಜಿ ಹೇಳ್ತಾಯಿದ್ರು, ಸೆಂಟ್ರಿಗೆ ಕುದಿದ್ರೆ ನೋಡೋಷ್ಟೇ ಇಲ್ಲ, ಸೈಡಿಗೆ ಕುದ್ರೆ ಆವಾಗ ಉಪ್ಪು, ಹುಳಿ ಏನೋ ಕಮ್ಮಿ ಆಗಿರುತ್ತೆ ಅಂತ. ನೋಡಿ ಅನ್ನ ಬಡಿಸ್ಕೊಂಡು ಸಾರು ಹಾಕ್ಕೊಂಡು 1-2-3 ಸೌಟೆ ಹಾಕ್ಕೊಳ್ಳಿ, ನೀರಾಗಿ ಹಾಕ್ಕೊಂಡು ಹಿಂಗೆ ಕಲಿಸ್ಬಿಟ್ಟು ಒಂದು ಸ್ವಲ್ಪ ತುಪ್ಪ ಹಾಕಿ ಎತ್ಕೊಂಡು ಬಾಯಿಗಿಡಿ ಆಸ್ವಾದಿಸ್ಕೊಂಡು ತಿಂತೀರ. ತುಂಬ ರುಚಿ ಬರುತ್ತೆ. ಈ ಥರ ಯಾರನ್ನು ಮಾಡೋದಿದ್ದರೆ ಕಾಮೆಂಟಲ್ಲಿ ತಿಳಿಸಿ. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ.